ವಾಸವಿ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಇಂದು ಏರ್ಪಡಿಸಿದ್ದ ಹೋಬಳಿ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಿಕ್ಷಣ ಇಲಾಖೆಯ ಸಿಇಒ ಮಂಜುನಾಥ್ ಅವರು, ಇಂದಿನ ಪೀಳಿಗೆಯ ಮಕ್ಕಳು ಜನ್ಮತಃ ಪ್ರತಿಭೆ ಹೊಂದಿರುತ್ತಾರೆ. ಅದನ್ನು ಗುರುತಿಸುವ ಕೆಲಸವನ್ನು ಶಿಕ್ಷಕರು ಪ್ರಾಮಾಣಿಕವಾಗಿ ಮಾಡಿದಲ್ಲಿ ಅನೇಕ ಪ್ರತಿಭಾನ್ವಿತರನ್ನು ನಾಡಿಗೆ ಕೊಟ್ಟಂತಾಗುತ್ತದೆ ಎಂದರು. ಅದನ್ನು ನಾವು ಹೊರಹಾಕ್ತಕ್ಕಂಥ ಒಂದು ಅವಕಾಶ, ಅದನ್ನು ಗುರುತಿಸುವಂಥ ಅವಕಾಶ. ರಾಜ್ಯ ಸರ್ಕಾರವು ಪ್ರತಿ ವರ್ಷ ಪ್ರತಿಭಾ ಕಾರಂಜಿ ಸ್ಪರ್ಧೆಯನ್ನು ಆಯೋಜನೆ ಮಾಡೋದ್ರ ಮೂಲಕ ಕ್ಲಸ್ಟರ್ ಅಂತ, ಹೋಬಳಿ ಅಂತ, ತಾಲೂಕು ಅಂತ, ಜಿಲ್ಲಾ ಹಂತದಲ್ಲಿ ನಿಮ್ಮನ್ನು ಗುರುತಿಸಿ ರಾಜ್ಯ ಮಟ್ಟದಲ್ಲಿ ಸಹ ಗುರುತಿಸಿ ನಿಮ್ಮನ್ನು ಗೌರವಿಸುವಂತಹ ಕೆಲಸ ಆಗ್ತಾ ಇದೆ. ದಿನನಿತ್ಯ ನಿಮ್ಮ ಏನು ಕಲಿಕೆಯ ಪ್ರಕ್ರಿಯೆ ಇದೆಯಲ್ಲ, ಅದರಲ್ಲಿ ಇದೊಂದು ಭಾಗ ಇದೆ. ವಾಸವಿ ವಿದ್ಯಾಸಂಸ್ಥೆಯ ಆಡಳಿತಾಧಿಕಾರಿ ರೂಪಸಿ ರಮೇಶ್ ಮಾತನಾಡಿ, ಪ್ರತಿಭೆ ಎನ್ನುವುದು ಸಾಧಕರ ಸ್ವತ್ತು. ಸತತವಾಗಿ ಶ್ರಮ ಪಟ್ಟಲ್ಲಿ ಮಾತ್ರ ಸಾಧನೆ ಮಾಡಲು ಸಾಧ್ಯ. ಶಿಕ್ಷಣ ಕೇವಲ ಪ್ರಶ್ನೆಗೆ ಉತ್ತರ, ಪಠ್ಯಕ್ಕೆ ಮಾತ್ರ ಸೀಮಿತಗೊಳಿಸದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ತಮ್ಮಲ್ಲಿ ಅಡಗಿರುವ ಪ್ರತಿಭೆ ಹೊರಹೊಮ್ಮುವ ಕಾರ್ಯ ಆಗಬೇಕಿದೆ ಎಂದರು. ಕಸಬಾ ಹೋಬಳಿಯ 17 ಶಾಲೆಗಳ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮಲ್ಲಿದ್ದ ಪ್ರತಿಭೆಯನ್ನು ಪ್ರದರ್ಶಿಸಿದರು. ಮುಖ್ಯ ಶಿಕ್ಷಕಿ ಮುಮಿಯಾ ಬೇಗಂ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಶಿಕ್ಷಣ ಸಂಯೋಜಕಿ ಪರಿಮಳ, ದೇವೇಂದ್ರ, ರವಿಚಂದ್ರ ಮೌಳಿ, ಶಿವಕುಮಾರ್, ಸಿಕೆ ರವಿ, ಮುನಿನಾರಾಯಣ ಸ್ವಾಮಿ, ಪ್ರತೀಶ್ ಮತ್ತಿತರರು ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್.